ಯುನಿ ಬಿವೇರಿ ಎಲ್ಲಿ ಹೋಗ್ತೀವಿ ವಿಶ್ವ ಮಾಮ ಕರ್ಕೊಂಬರ್ಬೇಕ ಬಾಯ್ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಶುಕ್ರವಾರ. ಸೊ ಶುಕ್ರವಾರದ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆಲ್ರೆಡಿ ಇವಾಗ ಮಧ್ಯಾಹ್ನ ಆಗ್ತಾ ಇದೆ. ಸೊ ಮಧ್ಯಾಹ್ನ ಲಂಚ್ ರೆಡಿ ಮಾಡ್ತಾ ಇದ್ದೀನಿ. ಊರಿಂದ ಇವತ್ತು ತಮ್ಮ ಬೇರೆ ಬಂದಿದ್ದಾರೆ. ಸೊ ಇವತ್ತು ಸ್ಪೆಷಲ್ ಲಂಚ್ ಇರುತ್ತೆ ನಮ್ಮ ಮನೆಯಲ್ಲಿ. ಸೊ ಲಂಚಿಗೆ ನಾನು ಏನೇನು ಮಾಡ್ತೀನಿ ಅದೆಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಶ್ರಾವಣಿ ಸ್ಕೂಲಿಗೆ ಹೋಗಿದ್ದಾಳೆ. ವಿಶು ಕೂತಿದ್ದಾನೆ ಇಲ್ಲಿ, ಅವನ ಸ್ಕೂಲಿಗೆ ಹೋಗಿಲ್ಲ ಇನ್ನೂ. ಕಂಪ್ಲೀಟ್ ಅವನಿಗೆ ಹುಷಾರಾಗಿಲ್ಲ. ಸೊ ಕಂಪ್ಲೀಟ್ ಹುಷಾರಾದಮೇಲೆ ನಾನು ಅವನ ಸ್ಕೂಲಿಗೆ ಕಳಿಸ್ತೀನಿ. ಇನ್ನೂ ಒಂದು 2-3 ಡೇಸ್ ಅವನು ರೆಸ್ಟ್ ಮಾಡಬೇಕು. ದೀಪಾವಳಿಗೆ ನಾನು ಏನು ಫರಾಳತೆನೂ ಮಾಡಿರಲಿಲ್ಲ. ಸೊ ಪ್ರತಿ ವರ್ಷ ಮಮ್ಮಿನೇ ಕೊಟ್ಟು ಕಳಿಸ್ತಾಳೆ. ಹಾಗೆ ಈ ವರ್ಷ ಕೂಡ ಮಮ್ಮಿನೇ ಕಳಿಸಿದ್ದಾಳೆ. ಸೊ ತಮ್ಮ ಎಲ್ಲ ತೊಗೊಂಡು ಬಂದಿದ್ದಾನೆ. ಸೊ ಏನೇನು ತೊಗೊಂಡು ಬಂದಿದ್ದಾನೆ ಅದೆಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಇನ್ನೂ ಎಲ್ಲ ಫರಾಳೆ ಎಲ್ಲ ಬ್ಯಾಗಲ್ಲೇ ಇದೆ, ಇನ್ನೂ ಏನೂ ಓಪನ್ ಮಾಡಿಲ್ಲ. ಆಮೇಲೆ ನಾನು ಓಪನ್ ಮಾಡಿ ತೋರಿಸ್ತೀನಿ. ಇವಾಗ ಮಧ್ಯಾಹ್ನ ಆಗ್ತಾ ಇದೆ. ಸೊ ಮಧ್ಯಾಹ್ನ ಲಂಚ್ ರೆಡಿ ಮಾಡ್ತಾ ಇದ್ದೀನಿ. ಸೊ ಲಂಚ್ಗೆ ಇವತ್ತು ಏನೇನೆಲ್ಲ ಮಾಡ್ತೀನಿ ಅದೆಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮಧ್ಯಾಹ್ನ ಲಂಚಲ್ಲಿ ನಾನಿವತ್ತು ಬಟರ್ ಗಾರ್ಲಿಕ್ ನಾನ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಮೊದಲು ಬೇಕಾಗಿರುವಂಥ ಡೋನ ಸೆಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಮೆಜರ್ಮೆಂಟ್ ಕಪ್ಪಿಂದ 3 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಟೀ ಸ್ಪೂನ್ ಕುಕ್ಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ, ಆಮೇಲೆ ಬೇಕಿಂಗ್ ಪೌಡರ್ 1 ಟೇಬಲ್ ಸ್ಪೂನ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಾಗ ಹಿಟ್ಟನ್ನು ಚಾಳಿಸ್ಕೊಳ್ಳೋಣ. ನೀವು ಮೈದಾ ಹಿಟ್ಟಿಂದ ಯಾವುದೇ ಒಂದು ರೆಸಿಪಿನ ಮಾಡ್ತೀರಾ ಅಂದರೆ ಮೊದಲು ಹಿಟ್ಟನ್ನು ಚಾಳಿಸ್ಕೊಂಡು ಆಮೇಲೆ ಡೋನ ರೆಡಿ ಮಾಡ್ಕೊಳ್ಳಿ. ಆವಾಗ ಡೋ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಹಿಟ್ಟೆಲ್ಲ ಚಾಳಿಸ್ಕೊಂಡಾಯಿತು. ಇವಾಗ ಇದಕ್ಕೆ ಅರ್ಧ ಕಪ್ ನಾನು ಫ್ರೆಶ್ ಆಗಿರೋವಂಥ ಗಟ್ಟಿ ಮೊಸರನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಆದಷ್ಟು ಫ್ರೆಶ್ ಆಗಿರೋವಂಥ ಮೊಸರನ್ನೇ ಯೂಸ್ ಮಾಡಿ ಮೊಸರೆತ್ತ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಕಲಿಸ್ಕೊಂಡು ಆಮೇಲೆ ಇದಕ್ಕೆ ನಾನು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ಹಾಕೊಳ್ಳೋದ್ರಿಂದ ನಾನ್ಗೆ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ ಮತ್ತು ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇವಾಗ ಕೈಯಿಂದ ಈ ರೀತಿ ಕಲಿಸ್ಕೊಳ್ತಾ ನೀರು ಹಾಕ್ಕೊಳ್ಳೋಣ. ನಾನಿಲ್ಲಿ ನಾರ್ಮಲ್ ಥಂಡ ನೀರೇ ಯೂಸ್ ಮಾಡ್ತಾ ಇದ್ದೀನಿ, ಬಿಸಿ ನೀರು ಅಲ್ಲ. ನೀರು ಒಟ್ಟಿಗೆ ಒಂದೇ ಸತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನೋಡಿ ಈ ಥರ ನಿಧಾನಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಡಿ. ಆವಾಗ ನಮಗೆ ಹದ ಗೊತ್ತಾಗುತ್ತೆ ಎಷ್ಟು ನೀರು ಹಾಕ್ಕೋಬೇಕು ಅಂತ. ಈ ಹದಕ್ಕೆ ಬಂದ ಮೇಲೆ ಇವಾಗ ನಾವು ಇದಕ್ಕೆ ಎಣ್ಣೆನ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ನಾರ್ಮಲ್ ನಾವು ಅಡುಗೆ ಥರ ಯೂಸ್ ಮಾಡ್ತೀವಲ್ಲ ಅದೇ ಎಣ್ಣೆನ ಹಾಕ್ಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನು ಹಾಕ್ಕೊಂಡು ಪುನಃ ಇದನ್ನು ಈ ರೀತಿ ಕಲಿಸ್ಕೊಂಡು ಇವಾಗ ಈ ಡೋನ ನಾನು ಒಂದು 3 to 4 ಅವರ್ಸ್ ರೆಸ್ಟ್ ಆಗೋದಕ್ಕೆ ಬಿಡ್ತೀನಿ. ಆವಾಗ ನಾನ್ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಮಿನಿಮಮ್ ಒಂದು 3 ಅವರ್ಸ್ ಆದರೂ ನೀವು ಡೋನ ರೆಸ್ಟ್ ಆಗೋದಕ್ಕೆ ಬಿಡಬೇಕು. ಈ ಥರ ಡೋನ ಸೆಟ್ ಮಾಡಿಕೊಂಡು ಇವಾಗ ಪ್ಲಾಸ್ಟಿಕ್ ರ್ಯಾಪರಿಂದ ಇದನ್ನು ಫುಲ್ಲಾಗಿ ಕವರ್ ಮಾಡಿ ನಾನು ರೆಸ್ಟ್ ಆಗೋದಕ್ಕೆ ಬಿಡ್ತೀನಿ. ನಿಮ್ಮ ಹತ್ರ ಪ್ಲಾಸ್ಟಿಕ್ ರ್ಯಾಪರ್ ಇಲ್ಲ ಅಂದರೆ ನೀವು ನಾರ್ಮಲ್ ಬಟ್ಟೆಯಿಂದಾದರೂ ಕವರ್ ಮಾಡ್ಬೋದು ಅಥವಾ ಪ್ಲೇಟಿಂದಾದರೂ ಕವರ್ ಮಾಡ್ಕೊಳ್ಳಿ. ನೋಡಿ ಈ ಥರ ಟೈಟಾಗಿ ಕವರ್ ಮಾಡಿ ಇವಾಗ ರೆಸ್ಟ್ ಆಗೋದಕ್ಕೆ ಬಿಡೋಣ. ನೆಕ್ಸ್ಟ್ ರೆಸಿಪಿ ಬಂದು ವೆಜಿಟೇಬಲ್ ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಅದಕ್ಕೆ ಗ್ಯಾಸ್ ಮೇಲೆ ಪಾತ್ರೆಯಲ್ಲಿ ನಾನು ನೀರನ್ನು ಬಿಸಿಗಿಟ್ಟಿದ್ದೀನಿ. ಆ ನೀರಿಗೆ 1 ಟೀ ಸ್ಪೂನ್ ಎಣ್ಣೆ, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸ್ಟಾರ್ ಹೂವು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಾಗ ಸ್ಪೂನಿಂದ ಒಂದು ಸರ್ತಿ ಈ ಥರ ಮಿಕ್ಸ್ ಮಾಡಿಕೊಂಡು ನೀರನ್ನು ಕುದಿಯೋದಕ್ಕೆ ಇಡೋಣ. ಆ ಕಡೆ ನೀರು ಕುದಿಯೋಷ್ಟರಲ್ಲಿ ನಾವು ಈ ಕಡೆ ಅಕ್ಕಿನ ತೊಳ್ಕೊಳ್ಳೋಣ. ನಾನಿಲ್ಲಿ 2 ಬಟ್ಲು ಬಾಸುಮತಿ ಅಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ. ನೀವು ನಾರ್ಮಲ್ ಅಕ್ಕಿಯಿಂದ ಕೂಡ ಈ ಅನ್ನನ ಮಾಡ್ಕೋಬೋದು. ನಾನು ಅಕ್ಕಿನ ನೆನೆಸಿ ಇಡ್ತಾ ಇಲ್ಲ, ಜಸ್ಟ್ 1-2 ಸತಿ ನೀರಲ್ಲಿ ವಾಶ್ ಮಾಡಿಕೊಂಡು ಡೈರೆಕ್ಟ್ ನಾನು ಬಿಸಿ ನೀರಿಗೆ ಹಾಕ್ತಾಯಿದ್ದೀನಿ. ನೀರು ಬಿಸಿ ಆದಮೇಲೆ ತೊಳೆದಿರುವಂಥ ಅಕ್ಕಿನ ಹಾಕ್ಕೊಳ್ಳಿ. ಅದಕ್ಕಿಂತ ಮುಂಚೆ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಚೆನ್ನಾಗಿ ನೀರು ಬಿಸಿ ಆಗಿರಬೇಕು. ಅಕ್ಕಿ ಹಾಕಿದ್ಮೇಲೆ ಒಂದು ಸರ್ತಿ ಸ್ಪೂನಿಂದ ತಿರ್ಗಾ ಮಿಕ್ಸ್ ಮಾಡಿ ಈ ಥರ ಪ್ಲೇಟನ್ನು ಮುಚ್ಚಿ ಇಡೋಣ. ಆ ಕಡೆ ಅನ್ನ ರೆಡಿ ಆಗೋಷ್ಟರಲ್ಲಿ ನಾವು ಹಾಗೆ ಈ ಕಡೆ ಬಿರಿಯಾನಿಗೆ ಬ್ರೌನ್ ಆನಿಯನ್ನ ಫ್ರೈ ಮಾಡ್ಕೊಳ್ಳೋಣ. ಬ್ರೌನ್ ಆನಿಯನ್ ಮಾಡೋದಕ್ಕೆ ನಾನು ಮೀಡಿಯಮ್ ಸೈಜ್ ಒಂದು 5 ರಿಂದ 6 ಈರುಳ್ಳಿನ ತೊಗೊಂಡಿದ್ದೀನಿ. ಆ ಈರುಳ್ಳಿನ
ಆದಷ್ಟು ತೆಳ್ಳಗೆ ಮತ್ತು ಸೇಮ್ ಒಂದೇ ಸೈಜಲ್ಲಿ ಬರೋಂಗೆ ಈ ಥರ ಕಟ್ ಮಾಡಿಕೊಂಡು ಕೈಯಿಂದ ಸ್ವಲ್ಪ ಸೆಪ್ರೇಟನ್ನು ಮಾಡಿ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಮಾಡೋವಾಗ ಎಣ್ಣೆದ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಗ್ಯಾಸ್ ಫ್ಲೇಮ್ ಸ್ವಲ್ಪ ಹೈಯಲ್ಲೇ ಇಟ್ಕೊಳ್ಳಿ. ಆಮೇಲೆ ಈರುಳ್ಳಿದ ಕಲರ್ ನಿಧಾನಕ್ಕೆ ಚೇಂಜ್ ಆಗ್ತಾ ಇದ್ದಂಗೆ ಅವಾಗ ಗ್ಯಾಸ್ ಫ್ಲೇಮ್ ಹೈ ಟು ಮೀಡಿಯಮ್ನೇ ಇಟ್ಕೊಂಡು ಈ ಥರ ಕಂಟಿನ್ಯೂಯಸ್ ಆಗಿ ಕೈ ಆಡಿಸ್ಕೋತಾ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಟೋಟಲ್ ಈರುಳ್ಳಿ ಫ್ರೈ ಆಗೋದಕ್ಕೆ ನಮಗೆ 5ರಿಂದ 6 ನಿಮಿಷ ಬೇಕಾಗುತ್ತೆ. ಹಾಗೆ ಮಧ್ಯದಲ್ಲಿ ಒಂದೆರಡು ಸರ್ತಿ ಅನ್ನ ಕೂಡ ಚೆಕ್ ಮಾಡ್ಕೊಳ್ಳೋಣ. ಅನ್ನ ಇಲ್ಲಿ ತುಂಬ ಸಾಫ್ಟಾಗಿ ಕುಕ್ ಮಾಡ್ಕೊಳ್ಳೋದಿಲ್ಲ, ಜಸ್ಟ್ 70 to 80% ಕುಕ್ ಆದರೆ ಸಾಕು. ಈ ಥರ ಎರಡೂ ಕೆಲಸನೇ ಒಟ್ಟಿಗೆ ಮಾಡ್ಕೋಬೋದು. ಸೊ ಎರಡಕ್ಕೂ ಕೂಡ ಟೈಮ್ ಅಷ್ಟೇ ಹಿಡಿಯುತ್ತೆ. ಮತ್ತು ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮ್ಮದು ಬಿರಿಯಾನಿ ಕೂಡ ಬೇಗನೆ ರೆಡಿ ಆಗುತ್ತೆ. ಫೈನಲಿ ನಮ್ಮದು ಈರುಳ್ಳಿ ಬ್ರೌನ್ ಕಲರ್ ಆಗ್ತಾಯಿದೆ. ಈ ಸ್ಟೇಜಿಗೆ ಬಂದಮೇಲೆ ನಾನು ಇದರಲ್ಲಿ ಸ್ವಲ್ಪ ಆನಿಯನ್ ನಾನು ಸೆಪ್ರೇಟ್ ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೀನಿ. ಈ ಪ್ಲೇಟಲ್ಲಿ ತೆಗೆದಿರೋವಂಥ ಈರುಳ್ಳಿ ನಾನು ಒಗ್ಗರಣೆಗೆ ಯೂಸ್ ಮಾಡ್ತೀನಿ. ಮತ್ತು ತಿರ್ಗಾ ಪ್ಯಾನ್ನಲ್ಲಿ ಇರೋವಂಥ ಈರುಳ್ಳಿ ನಾನು ಇನ್ನೂ ಸ್ವಲ್ಪ ಡಾರ್ಕ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ತೀನಿ. ಯಾಕಂದರೆ ಅನ್ನಕ್ಕೆ ಮೇಲ್ಗಡೆಯಿಂದ ಹಾಕ್ಕೊಳ್ಳೋದಕ್ಕೆ ಡಾರ್ಕ್ ಆಗಿರೋವಂಥ ಕ್ರಿಸ್ಪಿ ಆನಿಯನ್ ಬೇಕು. ಅದಕ್ಕೋಸ್ಕರ ಇನ್ನೂ ಒಂದು ಸ್ವಲ್ಪ ಡಾರ್ಕ್ ಬರೋವರೆಗೂ ಫ್ರೈ ಮಾಡಿಕೊಂಡು ಇಟ್ಕೋತೀನಿ. ನೆಕ್ಸ್ಟ್ ಅನ್ನ ಕೂಡ ಕುಕ್ ಆಗಿದೆ. 70% ಮಾತ್ರ ನಾನು ಅನ್ನನ ಕುಕ್ ಮಾಡ್ಕೋತೀನಿ. ಈ ಥರ ಒಂದು ತೂತಿರೋ ಚಾಳಣಿಯಲ್ಲಿ ಅನ್ನನ ತೆಗೆದುಬಿಟ್ಟು ಇದರಲ್ಲಿ ಹಾಕಿರುವಂಥ ಖಡಾ ಮಸಾಲ ಏನಿದೆ ಅದು ಕೂಡ ನಾನು ಸೆಪ್ರೇಟ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಮಕ್ಕಳು ತಿನ್ನಬೇಕಾದ್ರೆ ಸಡನ್ಲಿ ಅವ್ರ ಬಾಯಿಯಲ್ಲಿ ಈ ಖಡಾ ಮಸಾಲ ಬಂದರೆ ಅವ್ರಿಗೆ ತುಂಬಾ ಸ್ಪೈಸಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಥರ ಸೆಪ್ರೇಟ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಹಾಗೆ ಕೂಡ ಇಟ್ಕೋಬೋದು. ನೆಕ್ಸ್ಟ್ ನಾನು ದಮ್ ಕಟ್ಟಬೇಕಾದ್ರೆ ತಿರ್ಗಾ ಅದೇ ಪ್ಯಾನನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಆ ಪ್ಯಾನ್ಗೆ ನಾನು 1 ಟೇಬಲ್ ಸ್ಪೂನ್ ಎಣ್ಣೆ, 2 ಪಲಾವ್ ಎಲೆ, 2 ಚಕ್ಕೆ ಯೂಸ್ ಮಾಡಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಮಸಾಲ ಬೇಕಂದರೆ ಅದು ಕೂಡ ಹಾಕೋಬೋದು. ಇವಾಗ ಬ್ರೌನ್ ಆನಿಯನ್ ಹಾಕೋತಾ ಇದ್ದೀನಿ. ಸೊ ಫಸ್ಟ್ ನಾವು ಪ್ಲೇಟಲ್ಲಿ ಏನು ಆನಿಯನ್ ತೆಗೆದಿಟ್ಟಿದ್ದೀವಿ ಆ ಆನಿಯನ್ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಅದ್ರ ಜೊತೆ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ. ಆನಿಯನ್ ಆಲ್ರೆಡಿ ಬ್ರೌನ್ ಕಲರ್ ಆಗಿದೆ. ತಿರ್ಗಾ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋದೇನು ಬೇಡ. ಜಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಹಸಿ ವಾಸನೆ ಹೋದರೆ ಸಾಕು. ಹೋದ್ಮೇಲೆ ಇದಕ್ಕೆ ತರಕಾರಿ ಹಾಕ್ಕೊಳ್ಳೋಣ. ನಾನಿಲ್ಲಿ ಬಿರಿಯಾನಿಗೆ ತೊಗೊಂಡಂಥ ತರಕಾರಿ ಕ್ಯಾರೆಟ್, ಬೀನ್ಸ್ ಮತ್ತು ಆಲೂಗಡ್ಡೆ ಹಾಗೆ ಕ್ಯಾಪ್ಸಿಕಮನ್ನು ತೊಗೊಂಡಿದ್ದೀನಿ. ಈ ತರಕಾರಿ ಅಲ್ಲದೆ ನಿಮಗೆ ಇನ್ನೂ ಒಂದು ಸ್ವಲ್ಪ ಮಶ್ರೂಮ್ ಹಾಕೊಳ್ಳೋದಿದ್ರೆ ಹಾಕೋಬೋದು, ಸ್ವೀಟ್ ಕಾರ್ನ್ ಹಾಕೋಬೋದು, ಇಲ್ಲಾಂದರೆ ಕಾಲಿಫ್ಲವರ್ ಇದ್ದರೆ ಅದನ್ನು ಕೂಡ ಹಾಕೋಬೋದು. ಹಾಕ್ಕೊಂಡು ಇವಾಗ ಇದಕ್ಕೆ 1 ಮೀಡಿಯಮ್ ಸೈಜ್ ಟೊಮೆಟೊ ಹಾಕೋತಾ ಇದ್ದೀನಿ. ನಮಗಿಲ್ಲಿ ತರಕಾರಿನ ಸಾಫ್ಟ್ ಆಗೋವರೆಗೂ ಫ್ರೈ ಏನು ಮಾಡ್ಕೊಳ್ಳೋದಿಲ್ಲ, ಜಸ್ಟ್ ಅದ್ರದ್ದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಇದಕ್ಕೆ ಡ್ರೈ ಮಸಾಲನ ಹಾಕ್ಕೊಳ್ಳೋಣ. 1 ಟೀ ಸ್ಪೂನ್ ಅರಿಶಿನ, 1 ಟೀ ಸ್ಪೂನ್ ಗರಂ ಮಸಾಲ ಮತ್ತು 1 ಟೀ ಸ್ಪೂನ್ ಬ್ಲ್ಯಾಕ್ ಪೇಪರ್ ಪೌಡರ್, ಹಾಗೆ 1.5 ಟೀ ಸ್ಪೂನ್ ಧನಿಯಾ ಪೌಡರ್ ಮತ್ತು ಖಾರಕ್ಕೆ ನಾನಿಲ್ಲಿ ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರನ್ನು ಹಾಕೋತಾ ಇದ್ದೀನಿ. ನಿಮಗೆ ಬಿರಿಯಾನಿಯಲ್ಲಿ ಎಷ್ಟು ಖಾರ ಬೇಕು ನೋಡಿಕೊಂಡು ಖಾರದ ಪುಡಿನ ಹಾಕ್ಕೊಳ್ಳಿ. ಖಾರದ ಪುಡಿ ಜೊತೆ ನೀವು ಇದಕ್ಕೆ ಹಸಿಮೆಣಸಿನ್ಕಾಯಿ ಕೂಡ ಹಾಕೋಬೋದು. ಹಾಗೆ 2 ಟೀ ಸ್ಪೂನಷ್ಟು ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀನಿ. ನಾರ್ಮಲ್ ನೀವು ಮನೆಯಲ್ಲಿ ಯಾವ ಬ್ರ್ಯಾಂಡ್ದು ಬಿರಿಯಾನಿ ಮಸಾಲ ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 2 ಟೀ ಸ್ಪೂನಷ್ಟು ಹಾಕಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದು. ಸ್ವಲ್ಪ ಫ್ರೆಶ್ ಕೊತ್ತಂಬರಿನ ಹಾಕಿ ಇವಾಗ ಮಸಾಲದ ಕೂಡ ಹಸಿ ವಾಸನೆ ಹೋಗೋವರೆಗೂ 1 ನಿಮಿಷ ಫ್ರೈ ಮಾಡ್ಕೊಂಡು ಆದಮೇಲೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ತರಕಾರಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾನಿಲ್ಲಿ ಉಪ್ಪನ್ನು ಹಾಕೋತಾ ಇದ್ದೀನಿ. ಆಲ್ರೆಡಿ ಅನ್ನಕ್ಕೆ ಬೇಕಾಗಿರುವಂಥ ಉಪ್ಪನ್ನು ನಾನು ಹಾಕಿದ್ದೀನಿ. ಇವಾಗ ತರಕಾರಿಗೆ ಬೇಕಾಗಿರುವಂಥ ಉಪ್ಪನ್ನು ಹಾಕ್ಕೊಂಡು ಫುಲ್ ಲೋ ಗ್ಯಾಸ್ ಫ್ಲೇಮ್ ಮೇಲೆ ಇಟ್ಟು ಇವಾಗ ಇದಕ್ಕೆ ಮೊಸರನ್ನು ಹಾಕ್ಕೊಳ್ಳೋಣ. 2.5 ಅಥವಾ 3 ಟೀ ಸ್ಪೂನಷ್ಟು ಗಟ್ಟಿಯಾಗಿರುವಂಥ ಫ್ರೆಶ್ ಮೊಸರನ್ನು ಯೂಸ್ ಮಾಡ್ತಾಯಿದ್ದೀನಿ. ಮೊಸರು ಹಾಕ್ಕೊಳ್ಳೋ ಟೈಮಲ್ಲಿ ನೀವು ಯಾವುದೇ ಕಾರಣಕ್ಕೂ ಗ್ಯಾಸ್ ಫ್ಲೇಮ್ ಹೈಯಲ್ಲಿ ಇಟ್ಕೋಬೇಡಿ. ಫುಲ್ ಲೋ ಗ್ಯಾಸ್ ಫ್ಲೇಮಲ್ಲಿ ಇಟ್ಕೊಂಡು ಮೊಸರನ್ನು ಹಾಕ್ಕೊಳ್ಳಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಮೊದಲು ಮಸಾಲಾನ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ನಿಮಗೆ ಉಪ್ಪು ಖಾರ ಇನ್ನೂ ಸ್ವಲ್ಪ ಕಡಿಮೆ ಅನಿಸಿದ್ರೆ ಇವಾಗೆ ಹಾಕ್ಕೊಳ್ಳಿ. ದಮ್ಮನ್ನು ನಾನು ಇವಾಗ 2 ಲೇಯರಲ್ಲಿ ಕಟ್ತಾ ಇದ್ದೀನಿ. ಮೊದಲನೇ ಲೇಯರಲ್ಲಿ ನಾನು ವೆಜಿಟೇಬಲ್ ಜೊತೆ ಸ್ವಲ್ಪ ವೈಟ್ ರೈಸನ್ನು ಮಿಕ್ಸ್ ಮಾಡಿ ಅದ್ರ ಮೇಲುಗಡೆ ಬ್ರೌನ್ ಆನಿಯನ್, ಫ್ರೆಶ್ ಆಗಿರೋವಂಥ ಪುದೀನ ಎಲೆಗಳು, ಕೊತ್ತಂಬರಿ ಮತ್ತು ತುಪ್ಪ, ಹಾಗೆ ಆ ರೈಸ್ಗೆ ಸ್ವಲ್ಪ ಬಿರಿಯಾನಿ ಮಸಾಲನ ಎಲ್ಲ ಕಡೆಯಿಂದ ಈ ಥರ ಹಾಕಿಬಿಟ್ಟು ಇವಾಗ ಮತ್ತೆ ಸೆಕೆಂಡ್ ಲೇಯರಲ್ಲಿ ಉಳಿದಿರೋವಂಥ ಅನ್ನನ ಹಾಕ್ಕೋತಾ ಇದ್ದೀನಿ.
2 ಕಪ್ ಅನ್ನಕ್ಕೆ ನಾನು 2 ಲೇಯರಲ್ಲಿ ದಮ್ಮನ್ನು ಕಟ್ತಾಯಿದ್ದೀನಿ. ನೀವು ಬೇಕಂದರೆ ಒಂದೇ ಲೇಯರಲ್ಲಿ ಕೂಡ ದಮ್ಮನ್ನು ಕಟ್ಕೋಬೋದು. ವೈಟ್ ರೈಸ್ ಮೇಲ್ಗಡೆ ಇವಾಗ ಫ್ರೈ ಮಾಡ್ಕೊಂಡಂಥ ಬ್ರೌನ್ ಆನಿಯನ್ ಮತ್ತು ಸ್ವಲ್ಪ ಫ್ರೆಶ್ ಕೊತ್ತಂಬರಿ, ಪುದೀನ ಎಲೆಗಳು ಮತ್ತು ತುಪ್ಪ, ಬಿರಿಯಾನಿ ಮಸಾಲ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಇದಕ್ಕೆ ಬ್ಲ್ಯಾಕ್ ಪೇಪರ್ ಪೌಡರ್ ಹಾಕೋಬೋದು, ಗರಂ ಮಸಾಲ ಹಾಕೋಬೋದು, ಇಲ್ಲಾಂದರೆ ಫುಡ್ ಕಲರ್ ಇದ್ದರೆ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಹಾಕೋಬೋದು. ಸೊ ನಾನಿಲ್ಲಿ ನಾರ್ಮಲಾಗಿ ಮನೆಯಲ್ಲಿ ನಾನು ಯಾವ ಥರ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಮೇಲ್ಗಡೆಯಿಂದ ಈ ಥರ ಡ್ರಾಪ್ ಆಗಿ ತುಪ್ಪನ ಹಾಕ್ಕೊಂಡು ಒಂದು ಅರ್ಧ ಲೋಟಕ್ಕಿಂತಲೂ ಕಡಿಮೆ ನೀರನ್ನು ಈ ಥರ ಎಲ್ಲ ಕಡೆಯಿಂದ ಹಾಕಿ ಇವಾಗ ಫುಲ್ಲಾಗಿ ಟೈಟಾಗಿ ಇರೋವಂಥ ಪ್ಲೇಟಿಂದ ಕವರ್ ಮಾಡಿ ಒಂದು 10 ನಿಮಿಷ ಬಿಡೋಣ. ಅಷ್ಟರಲ್ಲಿ ಅನ್ನ ರೆಡಿ ಆಗುತ್ತೆ. ನೆಕ್ಸ್ಟ್ ರೆಸಿಪಿ ಬಂದು ಪನ್ನೀರ್ ಮಸಾಲ ಮಾಡ್ತಾಯಿದ್ದೀನಿ. ಮೊದಲು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಆ ಮಸಾಲ ಮಾಡೋದಕ್ಕೆ ನಾನಿಲ್ಲಿ ಮೀಡಿಯಮ್ ಸೈಜು 2 ಈರುಳ್ಳಿ, 2 ಟೊಮೆಟೊ, ಒಂದು 2ರಿಂದ 3 ಪೀಸಷ್ಟು ಹಸಿ ಶುಂಠಿ, ಒಂದು 8ರಿಂದ 9 ಸ್ಲೈಸ್ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇವಾಗ ಎಣ್ಣೆಯಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಸಾಫ್ಟ್ ಆದಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಕೊಂಡು ಮಸಾಲ ಎಲ್ಲ ಸ್ವಲ್ಪ ತಣ್ಣಗಾದಮೇಲೆ ಒಂದು ಮಿಕ್ಸರ್ ಜಾರಿಗೆ ಹಾಕಿ ರುಬ್ಕೊಳ್ಳೋಣ. ತಿರ್ಗಾ ಅದೇ ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಎಣ್ಣೆ, ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, ಒಂದು ಅರ್ಧ ಟೀ ಸ್ಪೂನ್ ಬ್ಲ್ಯಾಕ್ ಪೇಪರ್ ಪೌಡರ್ ಅಂದರೆ ಕಾಳು ಮೆಣಸಿನ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಮತ್ತು 1.5 ಟೀ ಸ್ಪೂನ್ ನಾನಿಲ್ಲಿ ಧನಿಯಾ ಪೌಡರನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಎಣ್ಣೆಯಲ್ಲಿ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲ ಹಾಕೊಳ್ಳೋ ಟೈಮಲ್ಲಿ ಗ್ಯಾಸ್ ಫ್ಲೇಮ್ ಫುಲ್ ಲೋಲಿನೇ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಹೈ ಗ್ಯಾಸ್ ಫ್ಲೇಮ್ ಇಡೋದಕ್ಕೆ ಹೋಗಬೇಡಿ. ಅಕಸ್ಮಾತ್ ನೀವು ಇಟ್ಟರೆ ಮಸಾಲ ಎಲ್ಲ ಫುಲ್ ಸೀದು ಹೋಗ್ಬಿಡುತ್ತೆ ಮತ್ತು ನಿಮ್ಮ ಗ್ರೇವಿಯಲ್ಲಿ ಅದರದ್ದೇ ಅಂತ ಹಸಿ ವಾಸನೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಫುಲ್ ಲೋ ಗ್ಯಾಸ್ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ನಾವು ರುಬ್ಬಿರುವಂತಹ ಮಸಾಲ ಕೂಡ ಹಾಕಿ ಅದನ್ನು ಕೂಡ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಈ ಮಸಾಲ ನಾನು ಪ್ಲೇಟಿಂದ ಕವರ್ ಮಾಡಿ ಒಂದು 2 ನಿಮಿಷ ಬಿಡೋಣ, ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗಲಿ. ಅಷ್ಟರಲ್ಲಿ ನಾವು ಈ ಕಡೆ ಮಿಕ್ಸರ್ ಜಾರಲ್ಲಿ ಕಾಜುನ ಪೇಸ್ಟ್ ಮಾಡ್ಕೊಳ್ಳೋಣ. ಕಾಜುನ ನಾನು ಓವರ್ ನೈಟ್ ಹಾಲಲ್ಲಿ ನೆನೆಸಿಟ್ಟಿದ್ದೆ. ಹಾಗೆ ಅದ್ರ ಜೊತೆ 1 ಟೀ ಸ್ಪೂನಷ್ಟು ಫ್ರೆಶ್ ಆಗಿರುವಂಥ ಹಾಲು ಮೇಗಿನ ಕೆನೆನ ಹಾಕಿ 2 ಸೇರಿಸಿ ಪೇಸ್ಟನ್ನ ಮಾಡಿಟ್ಕೊಂಡಿದ್ದೀನಿ. ಆ ಕಡೆ ಪೇಸ್ಟ್ ಮಾಡ್ಕೊಳ್ಳೋಷ್ಟರಲ್ಲಿ ಈ ಕಡೆ ಮಸಾಲ ಕೂಡ ರೆಡಿಯಾಗಿದೆ. ನೋಡಿ, ಅವಾಗಿನಕ್ಕಿಂತ ಇವಾಗ ಕ್ವಾಂಟಿಟಿ ಸ್ವಲ್ಪ ಗಟ್ಟಿಯಾಗಿದೆ ಮತ್ತು ಸೈಡಿಂದ ಕೂಡ ಎಣ್ಣೆ ಬಿಡ್ತಾ ಇದೆ. ಇವಾಗ ಮೇಲ್ಗಡೆಯಿಂದ ಸ್ವಲ್ಪ ಕಸೂರಿ ಮೇಥಿನ ಕೈಯಿಂದ ಈ ರೀತಿ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ. ಮತ್ತು ಸ್ಲೈಸ್ ಮಾಡಿ ಇಟ್ಕೊಂಡಂಥ ಪನ್ನೀರ್, ಅದ್ರ ಜೊತೆ ನಾನು ಫ್ರೆಶ್ ಮಟರ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಮಟರ್ ಬೇಡ ಅಂದರೆ ನೀವು ಜಸ್ಟ್ ಬರೀ ಪನ್ನೀರನ್ನು ಹಾಕೋಬೋದು. ಹಾಕಿದ್ಮೇಲೆ ಮಸಾಲ ಜೊತೆ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಗ್ರೇವಿ ತುಂಬಾ ಥಿಕ್ ಅನ್ನಿಸ್ತಾ ಇದೆ, ಅದಕ್ಕೆ ನಾನು ನೀರು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀರು ಹಾಕ್ತಾ ಇದ್ದೀನಿ, ಯಾಕಂದರೆ ಇದು ಕುದ್ದ ಮೇಲೆ ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಗ್ರೇವಿ ನಿಮ್ಮ ಮನೆಯಲ್ಲಿ ಜಾಸ್ತಿ ಗಟ್ಟಿ ಇಷ್ಟಪಡ್ತಿದ್ರೆ ನೀರಿನ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಸೊ ನಾನು ಇಲ್ಲಿ ಮೀಡಿಯಮ್ ಮಾಡ್ತಾಯಿದ್ದೀನಿ. 1-2 ನಿಮಿಷ ಕುದ್ದ ಮೇಲೆ ಪ್ಲೇಟನ್ನು ತೆಗೆದುಬಿಟ್ಟು ಪುನಃ ಇದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ರುಬ್ಬಿರುವಂಥ ಕಾಜು ಪೇಸ್ಟನ್ನು ಹಾಕೋತಾ ಇದ್ದೀನಿ. ಕಾಜು ಪೇಸ್ಟ್ ಹಾಕಿದ್ಮೇಲೆ ಗ್ರೇವಿನ ಪುನಃ ಜಾಸ್ತಿ ಹೊತ್ತು ಕುದಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಇಮಿಡಿಯೇಟ್ಲಿ ಅದ್ರ ಮೇಲ್ಗಡೆಯಿಂದ ನಾನು 2 ಟೀ ಸ್ಪೂನಷ್ಟು ಕಿಚನ್ ಕಿಂಗ್ ಮಸಾಲನ ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ಕಿಚನ್ ಕಿಂಗ್ ಮಸಾಲ ಇದ್ದರೆ ಹಾಕ್ಕೊಳ್ಳಿ, ಇಲ್ಕಂದು ಪನ್ನೀರ್ ಮಸಾಲ ಹಾಕ್ಕೊಳ್ಳಿ, ಅಥವಾ ವೆಜಿಟೇಬಲ್ ಮಸಾಲ, ಯಾವ ಮಸಾಲ ಅವೈಲೇಬಲ್ ಇದೆ ಆ ಮಸಾಲನ ಹಾಕಿ ಸ್ವಲ್ಪ ಫ್ರೆಶ್ ಕೊತ್ತಂಬರಿನ ಹಾಕಿ ಸ್ಪೂನಿಂದ ಒಂದು ಸರ್ತಿ ಈ ಥರ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ರೆ ಸೊ ನಮ್ಮದು ಪನ್ನೀರ್ ಮಸಾಲ ರೆಡಿ ಆಯಿತು. ತುಂಬಾ ಸಿಂಪಲ್ಲಾಗಿ ರುಚಿಯಾಗಿರುತ್ತೆ, ಟ್ರೈ ಮಾಡಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಬೌಲಲ್ಲಿ ಮೆಲ್ಟೆಡ್ ಬಟರ್ ತೊಗೊಂಡಿದ್ದೀನಿ. ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಡುವಂಥ ಫ್ರೆಶ್ ಕೊತ್ತಂಬರಿ, 1.5 ಟೀ ಸ್ಪೂನ್ ಬಿಳಿ ಎಳ್ಳು ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಂತಹ 1.5 ಟೀ ಸ್ಪೂನ್ ಬೆಳ್ಳುಳ್ಳಿನ ಹಾಕಿ ಈ ಬಟರಲ್ಲಿ ಇದೆಲ್ಲ 3 ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇದನ್ನು ನಾನ್ದು ಮೇಲ್ಗಡೆ ಹಚ್ಚೋದಕ್ಕೆ ಯೂಸ್ ಮಾಡ್ತೀನಿ. ಡೋನ 3 ಅವರ್ಸ್ ತನಕ ರೆಸ್ಟ್ ಆಗೋದಕ್ಕೆ ಬಿಟ್ಟಿದೆ. 3 ಅವರ್ಸ್ ಆದ ನಂತರ ನೋಡಿ ಡೋ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಅಂತ ಪುನಃ ಇದನ್ನು ಒಂದು ಸರ್ತಿ ಈ ರೀತಿ ಕಲಿಸ್ಕೊಂಡು ಇವಾಗ ಉಳ್ಳೆನ ಮಾಡ್ಕೊಳ್ಳೋಣ. ನೀವು ಯಾವ ಸೈಜಲ್ಲಿ ನಾನನ್ನು ಮಾಡ್ತೀರಾ ಆ ಸೈಜ್ಗೆ ಡೋನ ತೊಗೊಂಡ್ಬಿಟ್ಟು ಇವಾಗ ತಳಗಡೆ ನಾನು ಸ್ವಲ್ಪ ಡ್ರೈ ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ತಳಗಡೆ ಅಂಟ್ಕೋಬೇಡ್ದು ಅಂತ ಹೇಳಿ. ನೀವು ಮೈದಾ ಹಿಟ್ಟು ಬದಲಾಗಿ ಎಣ್ಣೆ ಅಥವಾ ಬಟರನ್ನು ಯೂಸ್ ಮಾಡ್ಕೋಬೋದು. ಇವಾಗ ಮೇಲ್ಗಡೆಯಿಂದ ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಬಟರನ್ನು ಹಾಕಿ ಜಸ್ಟ್ 1 ಟೀ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಮತ್ತು ಸೊ ಲಟ್ಟಣಿಗೆ ಬೇಕಂತ ಏನು ಬೇಕಾಗಿಲ್ಲ, ಜಸ್ಟ್ ಫಿಂಗರಿಂದ ಈ ಥರ ನೀವು ಪ್ರೆಸ್ ಮಾಡ್ಕೊತ ಹೋದರೆ ಅದು ತಾನಾಗಿ ತಾನೇ ಅಗಲ ಆಗುತ್ತೆ.
ನಿಮಗೆ ನಾನ್ ಯಾವ ಸೈಜ್ಗೆ ಬೇಕು, ಎಷ್ಟು ದಪ್ಪ ಬೇಕು ನೋಡ್ಕೊಂಡ್ಬಿಟ್ಟು ಆ ಸೈಜ್ಗೆ ನೀವೇ ರೆಡಿ ಮಾಡ್ಕೋಬೋದು. ಹಾಗೆ ಪಕ್ಕದಲ್ಲಿ ನಾನು ತವಾ ಕೂಡ ಬಿಸಿಗಿಟ್ಟಿದ್ದೀನಿ. ತವಾ ಚೆನ್ನಾಗಿ ಬಿಸಿ ಆಗಿದೆ. ಸ್ವಲ್ಪ ನೀರನ್ನು ಈ ಥರ ಬೆರಳಿಂದ ಹಾಕಿ ನಾನನ್ನು ಇಟ್ಬಿಟ್ಟು ಪುನಃ ಒಂದು ಸರ್ತಿ ಪ್ರೆಸ್ ಮಾಡಿ ಸೈಡಿಂದ ಕೂಡ ನೀರನ್ನು ಈ ಥರ ಹಾಕಿಬಿಟ್ಟು ಒಂದು ಪ್ಲೇಟಿಂದ ಕವರ್ ಮಾಡಿ ಒಂದು 2 ನಿಮಿಷ ಬಿಡೋಣ. 2 ನಿಮಿಷ ಆದಮೇಲೆ ನಾನನ್ನು ಟರ್ನ್ ಮಾಡ್ಕೊಳ್ಳೋಣ. ಎರಡೂ ಸೈಡಿಂದ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸಿದ್ರೆ ಸೊ ನಮ್ಮದು ನಾನ್ ರೆಡಿ ಆಯಿತು. ಸೇಮ್ ಹೋಟೆಲಲ್ಲಿ ನೀವು ಯಾವ ಥರ ನಾನನ್ನು ತಿಂತೀರ ಸೇಮ್ ಅದೇ ನಾನ್ ರೆಡಿ ಆಗುತ್ತೆ. ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಸೊ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಯಿತು. ನೀವು ಕೂಡ ಖಂಡಿತವಾಗಲೂ ಟ್ರೈ ಮಾಡಿ ನೋಡಿ. ಖಂಡಿತ ನಿಮ್ಮ ಮನೆಯಲ್ಲಿ ಕೂಡ ಎಲ್ಲರೂ ಇಷ್ಟಪಡ್ತಾರೆ. ಎಸ್ಪೆಷಲಿ ನಮ್ಮ ತಮ್ಮಗಂತೂ ತುಂಬಾ ಇಷ್ಟ ಆಯಿತು. ಅವನು ತಿರ್ಗಾ ರಿಟರ್ನ್ ಊರಿಗೆ ಹೋಗಬೇಕಾದ್ರೂ ಸುದೇ ಇನ್ನೂ ಒಂದು ಸರ್ತಿ ಮಾಡಿಕೊಂಡು ತಿಂದು ಕಟ್ಕೊಂಡು ಹೋಗಿದ್ದಾನೆ. ಅಷ್ಟು ಚೆನ್ನಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತಿನ ರೆಸಿಪಿ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.